ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೀನಿ, 2-3 ಪ್ರಶ್ನೆಗಳನ್ನು. ಎಸ್ ಸರ್, ನನ್ನ ಹೆಸರು ಕೃಷ್ಣಾನಂದ ಶೆಟ್ಟಿ ಅಂತ. ನೀವು ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರಿ, ತುಂಬ ಸಂತೋಷ. ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಲಿ ನಾಯಕರಾಗಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಧರ್ಮಸ್ಥಳ ಪರವಾಗಿ ಮಾತಾಡಿದ್ದಾರೆ. ಮತ್ತೆಲ್ಲ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಓಟಿಗೋಸ್ಕರ. ಅದು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದ್ದ ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಸರ್ ನೀವು ಅವನು ಅನಾಮಿಕ ಹೇಳ್ದ ಅಂತ ಹೇಳಿದ ತಕ್ಷಣ ನಿಮ್ಮ ಸರ್ಕಾರ ಕೋರ್ಟ್ ಆದೇಶ ಇದೆ, SIT ರಚನೆ ಮಾಡಿದೆ, ಓಕೆ, ಕೋರ್ಟ್ಗೆ ನಾವು ಬೆಲೆ ಕೊಡಬೇಕು. ಎಷ್ಟೋ ಕಡೆ ಮಣ್ಣು ತೆಗೆದ್ರಿ, JCB ಯೂಸ್ ಮಾಡ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ವಾಚ್ಮ್ಯಾನ್ ಥರ ಯೂಸ್ ಮಾಡ್ಕೊಂಡವನು ಯಾರು? ಅನಾಮಿಕ ಮತ್ತು ಅವರ ತಂಡ. ಕೋಟಿಗಟ್ಟಲೆ ನಮ್ಮ ಕರ್ನಾಟಕ ಜನರ ತೆರಿಗೆ ಹಣವನ್ನು ಯೂಸ್ ಮಾಡಿದ್ದಾರೆ. ಕರೆಕ್ಟಾ? ಕರ್ನಾಟಕದ ಜನರ ಹಣ ಅದು, ತೆರಿಗೆ ಹಣ. ಹೌದು. ಈಗ ಅಲ್ಲಿ ಒಂದು ಮೂಳೆನೂ ಸಿಕ್ಕಿಲ್ಲ, ಬುಡನೂ ಸಿಕ್ಕಿಲ್ಲ, ತಲೆಕೂದಲು ಸಿಕ್ಕಿಲ್ಲ, ಅಥವಾ ಯಾರಿಗೂ ನ್ಯಾಯನೂ ಸಿಕ್ಕಿಲ್ಲ. ಅಲ್ಲಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಕ್ಕಿಲ್ಲ. ಆದರೆ ಆ ತೆರಿಗೆ ಹಣವನ್ನು ಆ ಅನಾಮಿಕ ಮತ್ತು ಅವನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಂದ ನೀವು ರಿಕವರಿ ಮಾಡ್ತೀರಾ ನಿಮ್ಮ ಸರ್ಕಾರ, ಅಥವಾ ಕೊಟ್ಟನ್ ಕೋಡಂಗಿ ಇಸ್ಕೊಂಡು ನೀರು ಬಂದಂತ ಹಾಗೆ ಇಲ್ಲಿ ಕೋರ್ಟ್ ಮ್ಯಾಟ್ರ್ ಇರೋದ್ರಿಂದ ಆ ಅನಾಮಿಕ ಹೇಳಿದ್ದ ಕೆಲವು ಪ್ಲೇಸ್ಗಳಿಗೆ ನಾವು ಮಾಡಲೇಬೇಕು. ಇದು ಸರ್ಕಾರದಲ್ಲಿ SIT ಕೊಟ್ಟ ಮೇಲೆ ಮಾಡ್ತಾರೆ. ಇದಕ್ಕೆ ಖರ್ಚು ವೆಚ್ಚ ಅಂತ ಬರಲ್ಲ. ಎಷ್ಟೋ ಇದು ಖರ್ಚಾದರೂ ಸಹ ಅದು ಏನು ಮಾಡಲಿಕ್ಕಾಗಲ್ಲ, ನಾವು ಹಾಕಲೇಬೇಕದು ಸರ್ಕಾರ ಮಾಡೇ ಮಾಡ್ತಾರೆ. ಒಂದು ಕ್ಷೇತ್ರದಲ್ಲಿ ಇದಾದಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡೇ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸೌಲಭ್ಯ ಕೊಡಲೇಬೇಕು, ಸರ್ಕಾರ ಅದಕ್ಕೆ ಸೌಲಭ್ಯ ಕೊಡಲೇಬೇಕು. ಅದನ್ನು ತುಂಬೋದು ಬಿಡೋದು ಆಮೇಲೆ ನೋಡೋಣ, ಅವನಿಗೆ ಏನಾಗಬೇಕು ಅನ್ನೋದು ಮುಂದೆ ನೋಡಿ.